ವೀಣಾ. ಇವತ್ತು ಸೂರ್ಯ ಡಿಫೆನ್ಸ್ ಅಕಾಡೆಮಿಯಿಂದ ಕರೆಂಟ್ ಅಫೇರ್ಸ್ ಡೈಲಿ ಚರ್ಚಿಸಾತೇವಿ. ಮೇಲೆ ಆಫ್ಲೈನ್ ಮತ್ತು ಆನ್ಲೈನ್ ಕ್ಲಾಸ್ಗಳು ಲಭ್ಯ ಅದಾವು. ನಿಮಗೆ ಕಾಂಟ್ಯಾಕ್ಟ್ ಬೇಕಂದ್ರೆ 9526122379 ಗೆ ಕಾಂಟ್ಯಾಕ್ಟ್ ಮಾಡ್ಬೇಕು. ಕರೆಂಟ್ ಅಫೇರ್ಸ್ ನೋಡೋಣ ಬರ್ರಿ. ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಪಾರ್ಟ್ ವಹಿಸ್ತಾವು ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗ. ಈಗ GD ಕಾಲ್ ಫಾರ್ ಮಾಡಿ ಸಲುವಾಗಿ ನಾವು ಈಗಿನ ನ್ಯಾಷನಲ್ ನ್ಯೂಸ್ ನೋಡ್ತೀವಿ. ಅಂದ್ರ ಅಂತಾರಾಷ್ಟ್ರೀಯ ಮಾಹಿತಿ, ಆಮೇಲೆ ನ್ಯಾಷನಲ್ ಅಫೇರ್ಸ್, ಬ್ಯಾಂಕಿಂಗ್ ನ್ಯೂಸ್, ಅವಾರ್ಡ್ ನ್ಯೂಸ್, ಡಿಫೆನ್ಸ್ ನ್ಯೂಸ್, ಸ್ಪೋರ್ಟ್ಸ್ ನ್ಯೂಸ್. ಅಂದ್ರೆ ನಮಗ ಎಕ್ಸಾಮ್ ಓರಿಯೆಂಟೆಡ್ ಯಾವ್ಯಾವ್ದು ರಿಲೇಟೆಡ್ ಆಗ್ತದಲ್ಲ ಅವೆಲ್ಲ ನೋಡಾತೀವಿ. ಇದು ಸೈನ್ಸ್ ಅಂಡ್ ಟೆಕ್ ನೋಡಾತೀವಿ. ಈಗ ಯಾವ್ಯಾವ ಕಾಲ್ಫಾರ್ ಮಾಡಾರಲ್ಲ ಸ್ಟೇಟ್ ಗೌರ್ಮೆಂಟ್ ಮತ್ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲಾ ಎಕ್ಸಾಮ್ಗೂ ಹೆಲ್ಪ್ ಆಗ್ತದ. ಫಸ್ಟ್ ಒನ್ ನೋಡೋಣ ಬರ್ರಿ. ಇಂಡಿಯಾ ಸ್ಪೋರ್ಟ್ಸ್ ಅವಾರ್ಡ್ 2025 ರಲ್ಲಿ ಆರ್ಚರಿ ಪ್ರೀಮಿಯಂ ಲೀಗ್ ದೊಡ್ಡ ಗೆಲುವು ಸಾಧಿಸಿದೆ. ಹೌದಾ, ಅದ್ರ ಕಾನ್ಸೆಪ್ಟ್ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ. ಆರ್ಚರಿ ಪ್ರೀಮಿಯಂ ಲೀಗ್ ಅಂದ್ರ APL FICCI TURF 2025 ರಲ್ಲಿ ವರ್ಷದ ಉದಯೋನ್ಮುಖ ವೃತ್ತಿಪರ ಕ್ರೀಡಾ ICCI ದ ಲಾಂಗ್ ಫಾರ್ಮ್ ಕೇಳಿದ್ರೆ ವರ್ಷದ ಉದಯೋನ್ಮುಖ ವೃತ್ತಿಪರ ಕ್ರೀಡಾಕೂಟ ಪ್ರಶಸ್ತಿಯನ್ನ ಪಡೆದುಕೊಂಡಿದೆ. ಯಾವುದು? ಆರ್ಚರಿ ಪ್ರೀಮಿಯಂ ಲೀಗ್. ಯಾವ ಲೀಗ್ ಈ ಪ್ರಶಸ್ತಿಯನ್ನ ಪಡೆದದ ಅಂತ ಕೇಳಿದ್ರೆ ಆರ್ಚರಿ ಪ್ರೀಮಿಯಂ ಲೀಗ್ ಅಂತ ಹೇಳ್ಬೇಕು. ಇದು 15ನೇ ಜಾಗತಿಕ ಕ್ರೀಡಾ ಶೃಂಗಸಭೆ ಆಗಿದೆ. ಇದು ಮೊದಲ ಋತುವಿನಲ್ಲೇ ಒಂದು ಹೆಗ್ಗುರುತು ಸಾಧನೆ ಆಗಿದೆ. ಫಸ್ಟ್ ಇದ್ರಾಗೆ ಇನ್ನಿಂಗ್ಸ್ ಒಳಗೆ ಸಾಧನೆ ಮಾಡದ. ಇದು ವಿಶ್ವದ ಮೊದಲ ಫ್ರಾಂಚೈಸ್ ಆಧಾರಿತ ವೃತ್ತಿಪರ ಬಿಲ್ಲುಗಾರಿಕೆ ಲೀಗ್ ಆಗಿದ್ದು, ಇಂಡಿಯಾ ಸ್ಪೋರ್ಟ್ಸ್ ಅವಾರ್ಡ್ ಆರ್ಚರಿ ಅಂದ್ರ ಬಿಲ್ಲುಗಾರಿಕೆಗೆ ಸಂಬಂಧಪಟ್ಟದ್ದಾಗದ. ಇದನ್ನು ಭಾರತೀಯ ಆರ್ಚರಿ ಸಂಘ, ಯಾವ ಸಂಘ ಅಂತ ಕೇಳ್ತಾರ, ಭಾರತೀಯ ಆರ್ಚರಿ ಸಂಘ ಅಂದ್ರೆ AAI ಪ್ರಾರಂಭಿಸಿದೆ. APL ಬಿಲ್ಲುಗಾರಿಕೆಯನ್ನು ಆಧುನಿಕ ಮತ್ತು ವೇಗದ ವೀಕ್ಷಕ ಸ್ನೇಹಿಯಾಗಿ ಈಗ ಹೊಸ ಆಧುನಿಕತೆಯನ್ನಾಗಿ ಮಾಡುವ ಮೂಲಕ ಜನಪ್ರಿಯತೆಯ ಹೊಸ ಎತ್ತರಕ್ಕೆ ಏರಿಸುವ ಗುರಿಯನ್ನು ಹೊಂದಿದೆ. ಅಂದ್ರೆ ಈ ಆರ್ಚರಿ ಪ್ರೀಮ್ ಲೀಗ್ ಸ್ಪೋರ್ಟ್ಸ್ ಅವಾರ್ಡ್ 2025 ಪಡೆದಾಗ ಕೇಳ್ತಾರ ಆರ್ಚರಿ ಯಾವ ಪ್ರಶಸ್ತಿಯನ್ನ ಪಡೆದದ ಅಂತ ಹೇಳಿ ನಮಗ ಕೇಳುವಂತ ಸಾಧ್ಯತೆ ಜಾಸ್ತಿ ಅದ. ಸ್ಪೋರ್ಟ್ಸ್ ನ್ಯೂಸ್ ಇದು ಅಂದ್ರ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣೆ ಸಹಾಯ ಸಂಸ್ಥೆ. ಅಂದ್ರ ಪ್ರಜಾಪ್ರಭುತ್ವದ್ದು ಅಂತಾರಾಷ್ಟ್ರೀಯ ಅಂದ್ರೆ ಇಂಟರ್ನ್ಯಾಷನಲ್ ನ್ಯೂಸ್. ಇದು ಚುನಾವಣೆ ಪ್ರಜಾಪ್ರಭುತ್ವವನ್ನ ಸಹಾಯ ಮಾಡುವ ಪ್ರೋತ್ಸಾಹಿಸುವ ಸಂಸ್ಥೆ. ಅಂತಾರಾಷ್ಟ್ರೀಯ ಐಡಿಯಾದ ಅಧ್ಯಕ್ಷತೆಯನ್ನು ಭಾರತ ವಹಿಸಿಕೊಂಡಿದೆ. ಅಂದ್ರ ಈ ಪ್ರಜಾಪ್ರಭುತ್ವ ಯಾವ್ಯಾವ ದೇಶಗಳಲ್ಲಿ ಅದಾವಲ್ಲ ಅದರ ನಾಯಕತ್ವ ಅಧ್ಯಕ್ಷತೆಯನ್ನ ಯಾರು ವಹಿಸ್ಕೊಂಡಾರ ಅಂದ್ರ ಭಾರತ ವಹಿಸ್ಕೊಂಡ. ಅಂತಾರಾಷ್ಟ್ರೀಯ ಹೆಚ್ಚು ಉನ್ನತ ಹುದ್ದೆಗಳು ಅಧ್ಯಕ್ಷತೆಗಳು ನಮ್ ಭಾರತಕ್ಕೆ ಬರತಾವು. ಇದು ಏನ್ ತೋರಿಸ್ತದಪ್ಪ ಅಂದ್ರ ಅಂತಾರಾಷ್ಟ್ರೀಯತೆಯಲ್ಲಿ ಭಾರತದ ಸ್ಥಾನವನ್ನ ತೋರಿಸ್ತಾ ಇದೆ. ಗ್ಲೋಬಲ್ ರೇಟಿಂಗ್ ಭಾರತದ ದಿವಾಳಿತನ ಇಂದ ಗ್ರೂಪ್ B ಗೆ ಅಪ್ಗ್ರೇಡ್ ಮಾಡಿದೆ. ಅಂದ್ರ ಈ ದಿವಾಳಿತನ ಆಗುವುದನ್ನ C ಇಂದ B ಗೆ ಡೆವಲಪ್ ಮಾಡಿದಂತ ಒಂದು ಅಧ್ಯಕ್ಷತೆಯನ್ನು ಭಾರತ ವಹಿಸ್ಕೊಂಡದ. ಇದು ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆಗೆ ನಾವು ಏನಂತ ಕರಿತೀವಪ್ಪ ಅಂತಂದ್ರ IBC ಮಾಡಿದ ಸುಧಾರಣೆಗಳ ಜಾಗತಿಕ ಮನ್ನಣೆಯನ್ನು ಪ್ರತಿಬಿಂಬಿಸುತ್ತದೆ. ಶ್ರೇಯಾಂಕವು ದೇಶದ ದಿವಾಳಿತನ ವ್ಯವಸ್ಥೆಯನ್ನು ಪಾರದರ್ಶಕ, ಎಲ್ಲೆಲ್ಲಿ ದಿವಾಳಿ ಆಗತ್ತದಲ್ಲ ಅಲ್ಲಿ ಪಾರದರ್ಶಕತೆ ಆಮೇಲೆ ದಕ್ಷತೆ ಅವೆಲ್ಲ ಪ್ರಾಮಾಣಿಕತೆ ಇದ್ರು ಏನು ದಿವಾಳಿತನ ಆಗಲ್ಲ, ಇಂಪ್ರೂವ್ಮೆಂಟ್ ಆಗ್ತದ. ಆದ್ರಿಂದ ದಕ್ಷತೆ ಮತ್ತು ಸಾಲಗಾರ ಸ್ನೇಹಿ ರಚನೆಯನ್ನು ಮೌಲ್ಯಮಾಪನ ಮಾಡುತ್ತದೆ. ಎಲ್ಲೆಲ್ಲಿ ಈ ದಿವಾಳಿತನ ಆಗಕತ್ತದತ್ತ ಅಲ್ಲಿ ಏನು ಟ್ರಾನ್ಸ್ಪರೆಂಟ್ ಮಾಡುವ ಉದ್ದೇಶವನ್ನ ಹೊಂದಿದ. ಗ್ರೂಪ್ B ನಲ್ಲಿ ಭಾರತದ ಸೇರ್ಪಡೆಯು ಅದರ ದಿವಾಳಿತನ ವ್ಯವಸ್ಥೆಯು ಈಗ ಜಾಗತಿಕ ಸರಾಸರಿಗೆ ಹತ್ತಿರವಾಗಿದೆ. ಅಂದ್ರ ಇದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ರಾಷ್ಟ್ರ ಅಂದ್ರೆ ಈಗಿನ ಏನಪ್ಪಾ ಕೆಲವೊಂದು ಪೋಲ್ಸ್ ಅದಾವ ದಿವಾಳಿತನಕ. ಅದು ಹೆಂಗಪ್ಪ ಅಂತಂದ್ರ ಪಾರದರ್ಶಕತೆ, ದಕ್ಷತೆ, ಸಾಲಗಾರ ಸ್ನೇಹಿ ಇವತ್ತನ್ನೆಲ್ಲ ಅಳವಡಿಸ್ಕೊಂಡು ನಮ್ಮ ಭಾರತ ಅದ್ರೊಳಗೆ ಸೇರ್ಪಡೆ ಆಗೋದ್ರಿಂದ ಈ ಅಂತಾರಾಷ್ಟ್ರೀಯ ಐಡಿಯಾಗ ಅಧ್ಯಕ್ಷತೆಯನ್ನ ಯಾವ್ದು ವಹಿಸ್ಕೊಂಡಂದ್ರ ಭಾರತ ವಹಿಸ್ಕೊಂಡ. ಮಂಡಳಿಯ ಸದಸ್ಯೆ ಹಣಕಾಸುಯಾಗಿ ಅಪರ್ಣಾ ಗರ್ಗ್ ನೇಮಕಾತಿ ಒಳಗೆ ಕೇಳ್ತಾರ. ಹೌದಾ,
ಭಾರತದ ಅಪರ್ಣಾ ಗರ್ಗ್ ಅಧಿಕಾರ ಸ್ವೀಕರಿಸ್ಯಾರ. ರೈಲ್ವೆ ಮಂಡಳಿಯ ಸದಸ್ಯರಾಗಿ ಯಾರು? ಅಪರ್ಣಾ ಗರ್ಗ್. ರೈಲ್ವೆ ಖಾತೆ ಸೇವೆಯು IRAS ಹೌದಾ 1987ರ ಬ್ಯಾಚಿನ ಹಿರಿಯ ಅಧಿಕಾರಿ ಅಪರ್ಣಾ ಗರ್ಗ್ ಡಿಸೆಂಬರ್ 1, 2025ರಲ್ಲಿ ರೈಲ್ವೆ ಮಂಡಳಿಯ ಸದಸ್ಯರಾಗಿ ಅಧಿಕಾರ ವಹಿಸಿಕೊಂಡಾರ. ಈ ಹುದ್ದೆಯು ಭಾರತೀಯ ರೈಲ್ವೆಯ ಸರ್ವೋಚ್ಚ ಹಣಕಾಸು ನೀತಿಯ ರಚನೆಯಲ್ಲಿ ತೊಡಗಿಕೊಂಡಿದೆ. ಅಂದ್ರ ಈ ಹಣಕಾಸು ಮ್ಯಾನೇಜ್ಮೆಂಟ್ ಮಾಡೋದ್ರಾಗ ಈ ನೀತಿಯನ್ನ ಅಳವಡಿಸಿಕೊಳ್ಳೋದ್ರಾಗ ಏನು ಒಳ್ಳೆಯ ಹಿರಿಯ ಅಧಿಕಾರಿಯಾದಂತಹ ಅಪರ್ಣಾ ಗರ್ಗ್ ಅವರು ಅಧಿಕಾರ ಸ್ವೀಕರಣೆ ಮಾಡ್ಯಾರ. ಆಮೇಲೆ ಬಜೆಟ್ ಮತ್ತು ವೆಚ್ಚ ನಿರ್ವಹಣೆ, ಬಂಡವಾಳ ಹೂಡಿಕೆ ಮತ್ತು ಸಂಪನ್ಮೂಲ ಕ್ರೋಢೀಕರಣ ಇವು ಎಲ್ಲದರ ಮ್ಯಾನೇಜ್ ಯಾರು ಮಾಡತ್ತಾರ ಅಂದ್ರೆ ರೈಲ್ವೆ ಮಂಡಳಿಯ ಸದಸ್ಯರಾಗಿ ಅಪರ್ಣಾ ಗರ್ಗ್ ಅವರು ಮಾಡಾತಾರ. ಅಂತಾರಾಷ್ಟ್ರೀಯ ಬ್ಯಾಂಕ್ ದಿನ. ಅಂತಾರಾಷ್ಟ್ರೀಯ ಬ್ಯಾಂಕ್ ದಿನವನ್ನ ಎಂದು ಆಚರಿಸ್ತಾರ ಅಂತ ಕೇಳ್ತಾರ. ನೋಡೋಣ ಬರ್ರಿ. 2025ಕ್ಕ ಜಾಗತಿಕವಾಗಿ ಸುಸ್ಥಿರ ಅಭಿವೃದ್ಧಿಯನ್ನು ಬಲಪಡಿಸುವಲ್ಲಿ ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳ ಪಾತ್ರವನ್ನು ಎತ್ತಿ ತೋರಿಸಲು ಅಂದ್ರ ಆರ್ಥಿಕವಾಗಿ ಜಾಗತಿಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಡೀ ವಿಶ್ವದಲ್ಲೇ ಏನಪ್ಪಾ ಅಂದ್ರ ಸುಸ್ಥಿರ ಅಭಿವೃದ್ಧಿಯನ್ನ ಸಾಧಿಸುವ ಸಲುವಾಗಿ ಆರ್ಥಿಕ ಶಿಕ್ಷಣವನ್ನ ಕೊಡುವ ಸಲುವಾಗಿ ನಮ್ಮ ಏನ್ ಮಾಡತ್ತೋ ಬ್ಯಾಂಕುಗಳು ತಮ್ಮ ಪಾತ್ರವನ್ನ ಎತ್ತಿ ತೋರ್ಸಾಕ ಬ್ಯಾಂಕುಗಳ ಪಾತ್ರ ಏನು ಅಂತ ಹೇಳಿ ತೋರ್ಸೋ ಸಲುವಾಗಿ ಪ್ರತಿ ವರ್ಷ ಡಿಸೆಂಬರ್ 4ರಂದು ಅಂತಾರಾಷ್ಟ್ರೀಯ ಬ್ಯಾಂಕ್ ದಿನವನ್ನಾಗಿ ಆಚರಿಸಲಾಗುತ್ತದೆ. ಅಂದ್ರೆ ಕೇಳ್ತಾರ ಅಂತಾರಾಷ್ಟ್ರೀಯ ಬ್ಯಾಂಕ್ ದಿನವನ್ನ ಯಾವಾಗ ಆಚರಿಸ್ತಾರ ಅಂತ ಕೇಳ್ತಾರ. ಡಿಸೆಂಬರ್ 4 ಅಂತ ನೆನ್ಪಿಟ್ಕೋಬೇಕು. ಪ್ರಮುಖ ದಿನಗಳಲ್ಲಿ ಕ್ವಶನ್ ಫ್ರೇಮ್ ಆಗೋ ಚಾನ್ಸಸ್ ಅದ. ಈ ದಿನವನ್ನು ಡಿಸೆಂಬರ್ 19, 2019ರಲ್ಲಿ ವಿಶ್ವಸಂಸ್ಥೆಯು ಸಾಮಾನ್ಯ ಸಭೆಯ ಇದು ಎಲ್ಲಿ ನಡೀತದಪ್ಪ ಅಂದ್ರ ಡಿಸೆಂಬರ್ 19, 2019ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ 74/245 ನಿರ್ಣಯದ ಅಡಿಯಲ್ಲಿ ಘೋಷಿಸಿತ್ತು. ಇದು ಯಾವಾಗ ಡಿಸೈಡ್ ಆಗ್ಯದ ಅಂದ್ರೆ 2019ಕ್ಕೆ ಡಿಸೈಡ್ ಆಗ್ಯದ. ಯಾಕಂದ್ರೆ ಅಂತಾರಾಷ್ಟ್ರೀಯ ಬ್ಯಾಂಕ್ ದಿನವನ್ನಾಗಿ ಆಚರಿಸಬೇಕು. ಯಾಕಂದ್ರೆ ಜಾಗತಿಕ ಸುಸ್ಥಿರ ಅಭಿವೃದ್ಧಿಗೋಸ್ಕರ ಅನ್ನೋ ಕಾರಣಕ್ಕ ಈ ಉಪಕ್ರಮ ಪ್ರಾಥಮಿಕ ಉದ್ದೇಶ ಅಂದ್ರೆ ಇದರ ಉದ್ದೇಶ ಏನಂದ್ರೆ ಎಲ್ಲರನ್ನ ಒಳಗೊಂಡ ಹಣಕಾಸು ವ್ಯವಸ್ಥೆಯನ್ನು ಉತ್ತೇಜಿಸುವುದು. ಥೀಮ್ ಅಂತೂ ಕರಿತೀವಿ, ಆಮೇಲೆ ಉದ್ದೇಶ ಅಂತೂ ಕರಿತೀವಿ. ಮತ್ತು ಬಡತನ, ಅಸಮಾನತೆ, ಆರ್ಥಿಕ ಅಸ್ಥಿರತೆಯನ್ನ ಕಡಿಮೆ ಮಾಡೋದು. ಕೇಳ್ತಾರೆ ಕ್ವಶನ್ ಹೆಂಗ ಆಗ್ತದಪ್ಪ ಅಂದ್ರ ವಿಶ್ವಸಂಸ್ಥೆ 2009 ಡಿಸೆಂಬರ್ 19ರ ಸಾಮಾನ್ಯ ಸಭೆಯಲ್ಲಿ ತಗೊಂಡು ನಿರ್ಧಾರ ಏನು ಅಂತ ಕೇಳಿದ್ರೆ ಯಾವ್ದು ದಿನವನ್ನಾಗಿ ಆಚರಿಸ್ಬೇಕಂದ್ರೆ ಅಂತಾರಾಷ್ಟ್ರೀಯ ಬ್ಯಾಂಕ್ ದಿನ ಅಂತ ಹೇಳ್ಬೇಕು. ಆಮೇಲೆ ಇದರ ಉದ್ದೇಶ ಅಂತ ಕೊಡ್ತಾರ. ಫಸ್ಟ್ ಬಡತನ ಅಂತ ಕೊಡ್ತಾರ, ಅಸಮಾನತೆ ಅಂತ ಕೊಡ್ತಾರ, ಆರ್ಥಿಕ ಅಸ್ಥಿರತೆ ಅಂತ ಕೊಡ್ತಾರ, ಮೇಲಿನ ಎಲ್ಲವೂ ಅಂತ ಕ್ವಶನ್ ಕೊಡ್ತಾರ. ನಾವೇನ್ ಹೇಳ್ಬೇಕು? ಮೇಲಿನ ಎಲ್ಲವೂ ಅಂತ ಹೇಳ್ಬೇಕು. ನೋಡ್ರಿ, ಸಂಚಾರ ಸಾಥಿ ಆಪ್ ನ ಕಡ್ಡಾಯ ಪೂರ್ವ ಸ್ಥಾಪನೆಯನ್ನು ಸರ್ಕಾರ ಹಿಂತೆಗೆದುಕೊಂಡಿದೆ. ಹೌದಾ? ಯಾಕೆ ಹಿಂತೆಗೆದುಕೊಂಡಿದೆ ಅಂತ ನೋಡೋಣ. ಸಂಚಾರಿ ಸಾಥಿ ಆಪ್ ಅಂತ ಮೊದಲು ಮಾಡಿದಂತಹ ಆಪ್ ಇದು. ಡಿಸೆಂಬರ್ 3, 2025ರಂದು ಭಾರತ ಸರ್ಕಾರವು ಎಲ್ಲ ಹೊಸ ಅಥವಾ ಆಮದು ಮಾಡಿಕೊಂಡ ಸ್ಮಾರ್ಟ್ ಫೋನ್ಗಳಲ್ಲಿ ಸಂಚಾರ್ ಸಾಥಿ ಅಪ್ಲಿಕೇಶನ್ ಅನ್ನು ಪೂರ್ವ ಸ್ಥಾಪನೆಗೆ ಇನ್ನು ಮುಂದೆ ಕಡ್ಡಾಯಗೊಳಿಸುವುದಿಲ್ಲ. ಅಂದ್ರೆ ಫೋನ್ ಕೊಡೋಕ್ಕಿಂತ ಮೊದ್ಲೇ ಫೋನ್ನಾಗ ಈ ಸಂಚಾರಿ ಸಾಥಿ ಆಪ್ ಅನ್ನ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದ್ರು. ಬಟ್ ಈಗ ಕಡ್ಡಾಯ ಇಲ್ಲ. ಬೇಕಂದವ್ರು ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬಹುದು, ಅವ್ರ ಅವಶ್ಯಕತೆ ಇದ್ದವರು. ಇರ್ಲಾರ್ದವ್ರು ಇಲ್ಲ. ಯಾಕೆ ಕಡ್ಡಾಯ ಇಲ್ಲ ಅಂತ ಹೇಳಿದ್ರು? ಗೋಪ್ಯತೆ, ಡಾಟಾ ಸುರಕ್ಷತೆ, ಹ್ಯಾಕಿಂಗ್ ಆಗುವಂತ ಚಾನ್ಸಸ್ ಇರ್ತಾವಲ್ಲ, ಗೋಪ್ಯತೆ, ಡಾಟಾ ಸುರಕ್ಷತೆ ಮತ್ತು ನೀತಿ ಸಮಾಲೋಚನೆಯ ಕೊರತೆಯ ಬಗ್ಗೆ ಆಕ್ಷೇಪಣೆಗಳು ವ್ಯಕ್ತವಾದ್ರಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಮೊದಲ ಕಂಪಲ್ಸರಿ ಅಂತ ಮಾಡಿದ್ರು ಸಂಚಾರಿ ಸಾಥಿ ಆಪ್ ಅನ್ನ, ಬಟ್ ಈಗ ಅದು ಕಡ್ಡಾಯ ಇಲ್ಲ. ಬೇಕಂದ್ರೆ ಇನ್ಸ್ಟಾಲ್ ಮಾಡ್ಕೋಬಹುದು, ಬ್ಯಾಡಂದ್ರೆ ಬಿಡ್ಬೋದು. ಕೇಳ್ತಾರೆ ನಿಮ್ಗೆ ಯಾಕೆ ಸಂಚಾರಿ ಸಾಥಿ ಆಪ್ ಅನ್ನ ಕಡ್ಡಾಯವನ್ನ ಯಾಕೆ ಆಕ್ಷೇಪ ಮಾಡಿದ್ರು ಅಂತ ಕೇಳ್ತಾರ. ಯಾಕಪ್ಪ ಅಂತಂದ್ರೆ ಈ ಗೋಪ್ಯತೆ, ಡಾಟಾ ಸಂರಕ್ಷಣೆಗೋಸ್ಕರ ಮಾಡಲಾಗಿದೆ ಅಂತನೂ ಆಪ್ಷನ್ ಬರ್ತದ. ಆಮೇಲೆ ಇದು ಏನಂತ ಕೇಳ್ತಾರ, ಸಂಚಾರಿ ಸಾಥಿ ಆಪ್ ಅಂದ್ರೆ ಸಂಚಾರಿ ಅಂದ್ರೆ ನಾವು ವಾಹನಗಳ ಬಗ್ಗೆ ಅಂತ ಡಿಸಿಷನ್ ತಗೋತೇವೆ. ಬಟ್ ಗೊತ್ತಾಯ್ತು ಅಂತಂದ್ರೆ ಸಂಚಾರಿ ಸಾಥಿ ಆಪ್ ಅನ್ನ ಎಲ್ಲಿ ಆಮದು ಮಾಡಿಕೊಂಡ ಸ್ಮಾರ್ಟ್ ಫೋನ್ ಯುದ್ಧದ ವಿಪತ್ತು ಬರ್ತಾವು, ಅವತರಿಂದ ಕಾಪಾಡ್ಕೋಬೇಕು, ಹೆಂಗ್ ಬಚಾವ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಶೃಂಗಸಭೆ ಇರ್ತದೆ. ಡೆಹ್ರಾಡೂನ್ದಲ್ಲಿ ಇದು ಅಂತ ಇಂಟರ್ನ್ಯಾಷನಲ್ ನ್ಯೂಸ್. ಡೆಹ್ರಾಡೂನ್ ನಲ್ಲಿ ನಡೆದ ವಿಶ್ವ ವಿಪತ್ತು ನಿರ್ವಹಣೆಯ ಶೃಂಗಸಭೆ. ಇದಕ್ಕ ಏನಂತ ಕರಿತೀವಿ ಅಂದ್ರೆ WSDM ಅಂತ ಕರಿತೀವಿ. 2025ರಲ್ಲಿ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು, ಯಾರು? ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಉತ್ತರಾಖಂಡದಲ್ಲಿ ವಿಪತ್ತು ಮುನ್ಸೂಚನೆ ಮತ್ತು ಸನ್ನದ್ಧತೆಯನ್ನು ಬಲಪಡಿಸಲು ಹಲವಾರು ಹೊಸ ಉಪಕ್ರಮಗಳನ್ನು ಘೋಷಿಸಿದರು. ಉತ್ತರಾಖಂಡದಲ್ಲಿ ಆಲ್ರೆಡಿ ಬಹಳ ಸತಿ ಏನ ಆಗ್ತದ,
ಈ ನ್ಯಾಷನಲ್ ಡಿಸಾಸ್ಟರ್ಸ್ ಆಗ್ತಿರ್ತಾವ. ಅದಕ್ಕೆ ವಿಪತ್ತನ್ನ ಮುನ್ಸೂಚನೆ ಮೊದ್ಲು ಆದಷ್ಟು ಹಾನಿ ಆಗ್ಲಾರ್ದಂಗ್ ನೋಡ್ಕೋಬೇಕು ಅಂತ ಏನ್ ಮಾಡ್ತಾರ, ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಏನು ಸನ್ನದ್ಧತೆಯನ್ನ ಬಲಪಡಿಸಾರ, ಹಲವಾರು ಹೊಸ ಉಪಕ್ರಮಗಳನ್ನು ಘೋಷಿಸ್ಯಾರ. ಯಾವ್ಯಾವ ಅಂದ್ರೆ ಸ್ಥಿತಿಸ್ಥಾಪಕ ಸಮುದಾಯಗಳಲ್ಲಿ ನಿರ್ಮಿಸಲು ಅಂತಾರಾಷ್ಟ್ರೀಯ ಸಹಕಾರವನ್ನು ಬಲಪಡಿಸುವುದು ಎಂಬ ಸಮ್ಮೇಳನದ ವಿಷಯವನ್ನು ವಿಪತ್ತು ನಿರ್ವಹಣೆಯಲ್ಲಿ ಜಾಗತಿಕ ಸಹಕಾರವನ್ನು ಹೆಚ್ಚಿಸುವ ಗುರಿಯನ್ನೇ ಎಲ್ಲಾದ್ರೂ ಏನಪ್ಪಾ ಅಂದ್ರ ನ್ಯಾಷನಲ್ ಇಡೀ ವಿಶ್ವನೇ ಫೋಕಸ್ ಮಾಡಿ ಎಲ್ರು ಕೂಡಿ ಹೆಲ್ಪ್ ಮಾಡುವಂತಹ ಒಂದು ಶೃಂಗಸಭೆಯನ್ನ 2025ರಲ್ಲಿ ಎಲ್ಲಿ ನಡೀತು ಅಂದ್ರೆ ಉತ್ತರಾಖಂಡದಲ್ಲಿ ನಡೀತು. ಯಾವ ತರ MCQ ಫ್ರೇಮ್ ಆಗ್ತಾ ಹೋಗುತ್ತೆ, ಒಂದೇ ಟಾಪಿಕ್ ನಾಗ